ಹುಣಸೂರು ತಾಲೂಕಿನಲ್ಲಿ ಮಧ್ಯರಾತ್ರಿ ದೇವಾಲಯಗಳ ಟಾರ್ಗೆಟ್ ಮಾಡಿ ಕಳ್ಳತನಕ್ಕೆ ಬಂದಿದ್ದ 4ರ ಗ್ಯಾಂಗ್ನಲ್ಲಿ ಇಬ್ಬರನ್ನು ಹುಣಸೂರು ತಾಲೂಕಿನ ನೇರಳಕುಪ್ಪೆ ಗ್ರಾಮಸ್ಥರು ಧೈರ್ಯದಿಂದ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಮಂಗಳವಾರ ಮಧ್ಯರಾತ್ರಿ ಮೈಸೂರಿನ ಕೆಸರೆ ಬಡಾವಣೆಯ ಮಹಮ್ಮದ್ ಅನಾಸ್, ಆದಿಲ್ ಸೇರಿದಂತೆ 4 ಜನರ ತಂಡ ಮೊದಲು ಅನಗೋಡು ಹೋಬಳಿಯ ಹೆಬ್ಬಾಳ ಗ್ರಾಮದ ಓಂಕಾರೇಶ್ವರ ದೇವಾಲಯಕ್ಕೆ ನುಗ್ಗಿ ಹುಂಡಿ ಹಾಗೂ ಪೂಜಾ ಸಾಮಗ್ರಿಗಳನ್ನು ಕಳ್ಳತನ ಮಾಡಿದ್ದಾರೆ. ನಂತರ ಅದೇ ತಂಡ ನೇರಳಕುಪ್ಪೆ ಗ್ರಾಮದ ಮಹಾಲಕ್ಷ್ಮಿ ದೇವಾಲಯದ ಬಾಗಿಲನ್ನು ಒಡೆದು ಒಳನುಗ್ಗಲು ಯತ್ನಿಸಿದಾಗ ಈ ವೇಳೆ ಬಾಗಿಲು ಒಡೆಯುವ ಶಬ್ದ ಕೇಳಿದ ಗ್ರಾಮದ ಯುವಕರು ಕೂಡಲೇ ಎಚ್ಚೆತ್ತು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಮಧ್ಯರಾತ್ರಿಯೂ ನಿದ್ದೆ ಬಿಟ್ಟು ಧೈರ್ಯದಿಂದ ಕಳ್ಳರನ್ನು ಹಿಡಿದ ನೇರಳಕುಪ್ಪೆ ಗ್ರಾಮದ ಯುವಕರ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ಮುಂದ್ಗಡೆ ಅಲ್ಲಿ ದುಡ್ಡದೆ ಕಿಟಕಿಲಿ ಎಷ್ಟು ಮುಂದೆ ಹೋಗಲ್ಲ. ಓ ಉಂಡಿ ದುಡ್ಡು ಕ್ಯಾಮ್ರಾಮನ್ ಸುದ್ದಿ ಜೊತೆ ಪವರ್ ಟಿವಿ ನಮ್ಮ ಊರಿನಲ್ಲಿ ಕರೆಕ್ಟಾಗಿ ಕೊಟ್ಟಿಲ್ಲ. ಇನ್ನು ಹಳೆ ಕಾಲದವರು ಚೆನ್ನಾಗಿ ತಿಂದಾಕ್ಬಿಡ್ತಾರೆ. ಇಲ್ಲಿ ಈಗ ಓಡಕ್ಕೆ ಅವರು ನಾವು ಓಡಿದ್ರೆ